ಪೆರಿಯಾರ್ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇ.ವಿ. ರಾಮಸಾಮಿ ಅವರು ಭಾರತದ ವಿಶೇಷವಾಗಿ ತಮಿಳುನಾಡಿನ ಒಬ್ಬ ಪ್ರಮುಖ ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜಕಾರಣಿ. ಅವರನ್ನು ದ್ರಾವಿಡ ಚಳುವಳಿಯ ಪಿತಾಮಹ ಎಂದು ಪರಿಗಣಿಸಲಾಗಿದೆ. ಅವರ ಬಗ್ಗೆ ಕೆಲವು ಪ್ರಮುಖ ವಿಷಯಗಳು ಇಲ್ಲಿವೆ. ಜೀವನ ಮತ್ತು ಚಿಂತನೆ. ಪೆರಿಯಾರ್ ಅವರು 1879 ಸೆಪ್ಟೆಂಬರ್ 17ರಂದು ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದರು. ಅವರು ಜಾತಿ ವ್ಯವಸ್ಥೆ, ಬ್ರಾಹ್ಮಣರ ಪ್ರಾಬಲ್ಯ ಮತ್ತು ಅಂಧಶ್ರದ್ಧೆಗಳ ವಿರುದ್ಧ ತೀವ್ರವಾಗಿ ಹೋರಾಡಿದರು. ಅವರು ವೈಚಾರಿಕತೆ, ಸ್ವಾಭಿಮಾನ ಮತ್ತು ಸ್ತ್ರೀ ಸಮಾನತೆಯ ತತ್ವಗಳನ್ನು ಪ್ರತಿಪಾದಿಸಿದರು. ಸ್ವಾಭಿಮಾನ ಚಳುವಳಿ, ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್. ಪೆರಿಯಾರ್ ಅವರು 1925ರಲ್ಲಿ ಈ ಚಳುವಳಿಯನ್ನು ಪ್ರಾರಂಭಿಸಿದರು. ಇದರ ಮುಖ್ಯ ಉದ್ದೇಶವೆಂದರೆ ಯಾವುದೇ ಧಾರ್ಮಿಕ ಅಥವಾ ಸಾಮಾಜಿಕ ಶಕ್ತಿಗಳ ಪ್ರಭಾವವಿಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವಾಭಿಮಾನದಿಂದ ಬದುಕಬೇಕು ಎಂದು ತಿಳಿಸುವುದು. ಇದು ಜಾತಿರಹಿತ ಸಮಾಜ ನಿರ್ಮಾಣದತ್ತ ಗಮನ ಹರಿಸಿತು. ದ್ರಾವಿಡ ಕಳಗಂ, ದ್ರವಿದಾರ್ ಕಜಗಂ. ಪೆರಿಯಾರ್ ಅವರು 1944ರಲ್ಲಿ ಜಸ್ಟಿಸ್ ಪಕ್ಷವನ್ನು ದ್ರಾವಿಡ ಕಳಗಂ ಎಂದು ಮರುನಾಮಕರಣ ಮಾಡಿದರು. ಈ ಸಂಸ್ಥೆಯು ದ್ರಾವಿಡ ಜನರ ಹಕ್ಕುಗಳನ್ನು ಪ್ರತಿಪಾದಿಸಿತು ಮತ್ತು ಬ್ರಾಹ್ಮಣರ ವಿರೋಧಿಯಾಗಿದೆ ಎಂದು ಪರಿಗಣಿಸಲಾಗಿತ್ತು. ಇದು ತಮಿಳುನಾಡು ರಾಜಕಾರಣದಲ್ಲಿ ದ್ರಾವಿಡ ಪಕ್ಷಗಳ ಉದಯಕ್ಕೆ ಪ್ರಮುಖ ಕಾರಣವಾಯಿತು. ಪ್ರಮುಖ ಹೋರಾಟಗಳು. ಕೇರಳದ ವೈಕಂ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ದೇವಸ್ಥಾನ ಪ್ರವೇಶದ ಹಕ್ಕಿಗಾಗಿ ಹೋರಾಡಿದರು. ಬ್ರಾಹ್ಮಣೇತರರಿಗೆ ಮೀಸಲಾತಿ ನೀಡಲು ಆಗ್ರಹಿಸಿದರು. ಧಾರ್ಮಿಕ ಗ್ರಂಥಗಳ ಟೀಕೆ ಮತ್ತು ವಿಗ್ರಹಗಳ ಭಂಜನ, ಐಡೋಲೆಟ್ರಿದಂತಹ ಚಟುವಟಿಕೆಗಳ ಮೂಲಕ ಅಂಧಶ್ರದ್ಧೆಗಳನ್ನು ಪ್ರಶ್ನಿಸಿದರು. ವಿವಾದಗಳು. ಅವರ ಕೆಲವು ವಿಚಾರಗಳು ಮತ್ತು ಕ್ರಮಗಳು ವಿವಾದಾತ್ಮಕವಾಗಿದ್ದವು. ವಿಶೇಷವಾಗಿ ಹಿಂದೂ ಧರ್ಮ ಮತ್ತು ಬ್ರಾಹ್ಮಣರ ವಿರುದ್ಧದ ಅವರ ಕಠಿಣ ನಿಲುವುಗಳಿಂದಾಗಿ ಅವರ ಬಗ್ಗೆ ಪರವಿರೋಧ ಅಭಿಪ್ರಾಯಗಳಿವೆ. ಒಟ್ಟಾರೆಯಾಗಿ ಪೆರಿಯಾರ್ ಅವರು ದಕ್ಷಿಣ ಭಾರತದ ಸಾಮಾಜಿಕ ನ್ಯಾಯದ ಇತಿಹಾಸದಲ್ಲಿ ಒಂದು ಪ್ರಮುಖ ವ್ಯಕ್ತಿ. ಅವರ ಆಲೋಚನೆಗಳು ತಮಿಳುನಾಡಿನ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಗಳ ಮೇಲೆ ಇಂದಿಗೂ ಆಳವಾದ ಪ್ರಭಾವ ಬೀರಿವೆ.